ನಾವೇನು ಇವತ್ತು ಇಲ್ಲಿ ಕೂತ್ಕೊಂಡಿವೆಲ್ಲ, ನಾವೆಲ್ಲ ನಮ್ಮ ಆಯುಷ್ಯದ ಬಗ್ಗೆ ಹೇಳ್ತೀವಿ. ಎಷ್ಟಪ್ಪ ವಯಸ್ಸು? 60, 70, 80, 90. ಈಗ ಒಬ್ರು ಅಜ್ಜಾರು ಹೇಳಿದ್ರು 92 ಏನೋ ಹೇಳಿದ್ರು. ಅದು ನಮಗೇನು ಅನಿಸ್ತಪ್ಪ, ನಾವು ಹುಟ್ಟಿ 92 ವರ್ಷ ಆಯಿತು ಅಂತಕ್ಕಂಥ ಮಾತು. ಬೇರೆ 100 ವರ್ಷ ಆಯಿತು, 70 ವರ್ಷ ಆಯಿತು ಅಂತ ನಾವು ಹೇಳ್ತೇವೆ. ಇದು ಈ ಜನ್ಮದ್ದಾಯ್ತು. ಈ ಜನ್ಮದಲ್ಲಿ ಬರುವುದಕ್ಕಿಂತಲೂ ಮೊದಲು ಕೂಡ ನಾವು ಅನೇಕ ಜನ್ಮಗಳಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬಂದಿದ್ದೇವೆ. ಭಗವಂತ ಪುನಃ ಪುನಃ ಜನ್ಮವನ್ನು ಯಾಕೆ ಕೊಡ್ತಾನೆ ನಮಗೆ? ಪ್ರತಿಯೊಂದು ಜನ್ಮದಲ್ಲಿ ನಾವು ಹೊಸದೇನು ಮಾಡಂಗೇ ಇಲ್ಲ. ಮಾಡಿದ್ದ ಮಾಡ್ತೀವಿ, ಹಾಡಿದ್ದ ಹಾಡ್ತೀವಿ, ಉಂಡದ್ದ ಉಣ್ತೀವಿ. ಯಾವ ಜನ್ಮದಲ್ಲಿ ಬಂದ್ರೂ ಕೂಡ ನೋಡುವ, ಮುಟ್ಟುವ, ಮೂಷಿಸುವ, ರಸಾಸ್ವಾದನೆಯನ್ನು ಮಾಡುವ ವ್ಯವಹಾರ ಬಿಟ್ಟರೆ ಬೇರೆ ಏನೂ ಮಾಡೋದೇ ಇಲ್ಲ. ಬೇಡ ಇದೇ ಜನ್ಮದೊಳಗೆ ನಾವು 70-80 ವರ್ಷ ಆಗಿದೆ ಅಂತ ತಿಳ್ಕೋರಿ. ಹುಟ್ಟಿದಾಗಿ ಹಿಡ್ಕೊಂಡು ಇವತ್ತಿನ ತನಕ ನಾವು ಏನು ಮಾಡ್ತೀವಿ? ಮುಂಜಾನೆ ಹೇಳ್ತೀವಿ, ಸ್ನಾನದಿಂದ ಶುಚಿರ್ಭೂತರಾಗ್ತೀವಿ, ಏನು ಮಾಡ್ತಾರೆ ನಾಷ್ಟ ಮಾಡ್ತೀವಿ, ಉದ್ಯೋಗ ಮಾಡ್ಕೊಂಡು ಬರ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಸಾಯಂಕಾಲ ಬಂದು ಊಟ ಮಾಡಿ ನಿದ್ದೆ ಮಾಡ್ತೀವಿ. ಎದ್ದ ಕೂಡಲೇ ಮತ್ತೇನು ಮಾಡ್ತೀವಿ? ಅದನ್ನೇ ಮಾಡ್ತೀವಿ. ಇದು ನಿತ್ಯ ಮಾಡುವಂಥ ಕೆಲಸ. ಇದು ಎಲ್ಲ ಪ್ರಾಣಿಗಳು ಮಾಡ್ತಕ್ಕಂಥ ಒಂದು ದೈಹಿಕ ವ್ಯವಹಾರ. ಇದು ಮಾಡಲೇಬೇಕು. ಪರಂತು ಇದನ್ನೇ ಮಾಡ್ಕೊತ ಇದ್ರೆ ಏನು ಪ್ರಯೋಜನ? ಇದನ್ನು ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಇದನ್ನು ಮಾಡ್ತಾ ಮಾಡ್ತಾ ಜೀವನದ ಸಫಲತೆಯ ಏನಾದರೂ ಬೇರೆ ಏನಾದರೂ ಮಾಡಬೇಕು. ಏನು ಮಾಡಬೇಕು? ಈಗ ನೀವೆಲ್ಲ ಮಾಡಕತ್ತೀರಲ್ಲ, ಅಂದರೆ ದಿನಾಲು ಮಾಡೋದಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಏನು ಮಾಡ್ತೀರಿ ಅಂತ ಕೇಳಿದ್ರೆ ಇಂಥ ಸತ್ಸಂಗದಲ್ಲಿ ಪಾಲ್ಗೊಳ್ತೀರಿ. ಬೇಡ ದಿನಾಲು ತಪ್ಪಲಾರದ ಇಷ್ಟಲಿಂಗ ಪೂಜೆ ಮಾಡ್ತೀರಿ, ಗುರು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಜಪ ಮಾಡ್ತೀರಿ, ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀರಿ. ಅಂದರೆ ಇದು ನಿಜವಾಗಿ ನಮ್ಮ ಬದುಕಿಗೆ ಸಾರ್ಥಕತೆಯನ್ನು ಕೊಡುವಂಥದ್ದು. ಊಟ ತಿಂಡಿ ನಿದ್ದೆ ಹೋಗು ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ ಧರ್ಮೇಣ ಹೀನಃ ಪಶುಭಿಸ್ ಸಮಾನಃ. ನಾವು ಮಾಡುವಂಥ ದೈಹಿಕ ವ್ಯವಹಾರಗಳನ್ನು ಪಶುಗಳು ಮಾಡ್ತವೆ. ಇನ್ನು ಹಂಗೆ ಕೇಳಿದರೆ ಆ ವ್ಯವಹಾರಗಳನ್ನು ಮನುಷ್ಯನಿಗಿಂತಲೂ ಪಶುವನ್ನು ಚೆನ್ನಾಗಿ ಮಾಡ್ತಾವೆ. ಊಟ ಉಡುಗೆ ಮುಂತಾದ ವ್ಯವಹಾರಗಳನ್ನು ಪಶುಗಳು ಮನುಷ್ಯನಿಗಿಂತಲೂ ಚೆನ್ನಾಗಿ ಮಾಡ್ತವೆ. ನಿಮ್ಮಂಗೆ ಅಡುಗೆ ಮಾಡ್ಕೊಂಡಾಗ ಬರೋಂಗಿಲ್ಲ. ಅವ್ರು ಇದ್ದದೇ ಪದಾರ್ಥವನ್ನು ತಿಂತಾವೆ, ಚೆನ್ನಾಗಿರ್ತವೆ. ನಾವೆಲ್ಲ ಚೆನ್ನಾಗಿ ಮಾಡಿಕೊಂಡು ತಿಂದೂ ಅನೇಕ ರೋಗಗಳನ್ನು ಅಂಟಿಸ್ಕೊಂಡೀವಿ. ಆದರೆ ಪ್ರಾಣಿ ಯಾವ ರೋಗ ಇಲ್ಲಾರ್ದಿರ್ತಾವೆ, ಎದ್ಕೂಲೆ ಡಾಕ್ಟರ್ ಕಡೆ ಹೋಗಂಗಿಲ್ಲ. ನಮ್ಮ ಜನ್ಮ ತಡಬೇಕಾದ್ರೆ ಡಾಕ್ಟರ್ ಬೇಕು, ನಮ್ಮ ದೇಹದ ಎಲ್ಲ ವ್ಯವಹಾರ ಸರಿಯಾಗಿರ್ಬೇಕಾದ್ರೆ ಡಾಕ್ಟರ್ ಬೇಕು. ಪ್ರತಿಯೊಂದಕ್ಕೂ ಒಂದು ಗುಳಿಗೆ ತೊಗೊಂಡಾಗ ಮುಂದಿನ ಕೆಲಸ. ಈ ಸ್ಥಿತಿಗೆ ನಾವೆಲ್ಲ ಅದೀವಿ. ಇದ್ಯಾಕೆ ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ನಮಗೆಲ್ಲ ರೋಗ ಬಂದಾವಂದ್ರೆ ನಾವು ಊಟ ಮಾಡೋಕ್ಕೇ ಬರಂಗಿಲ್ಲ ಅಂತ ಅರ್ಥ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ ಅವರು, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ.
ಮನುಷ್ಯ ಬಂದಿರೋದು ಎದಕ್ಕಪ್ಪ ಅಂದರೆ ಒಂದು ಯೋಗ ಮಾಡಲಿಕ್ಕೆ. ಎಲ್ಲ ಜೀವನದಲ್ಲಿ ಯೋಗ ಮಾಡೋಕ್ಕಾಗಂಗಿಲ್ಲ. ಇತ್ತೀಚೆಗೆ ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಿರ್ತೀರಿ, ಯಾವನೊಬ್ಬ ಯೋಗ ಪಟು ಒಂದು ಆಸನ ಮಾಡೋ ಕಾಲಕ್ಕೆ ಮಗ್ಗಲಲ್ಲಿ ನಾಯಿನೂ ಮಾಡ್ತಿರ್ತಾರೆ, ತೋರಿಸ್ತಾರೆ. ಅವು ಹೆಂಗೆ ಮಾಡ್ತಾರೆ ಹಂಗೇ ಮಾಡ್ತಾರೆ. ಆದರೆ ನಾಯಿಯ ಜನ್ಮ ಯೋಗ ಮಾಡೋಕ್ಕಲ್ಲ. ಆದರೆ ಕಲಿಸಿದ್ರೆ ಕಲಿತಾವೆ, ಯೋಗವನ್ನು ಕಲಿತಾವೆ, ಎಲ್ಲವನ್ನೂ ಕಲಿತವೆ. ಆದರೆ ಯೋಗ ಇರೋದು ಮುಖ್ಯವಾಗಿ ಮನುಷ್ಯನ ಸಲುವಾಗಿ. ಅದಕ್ಕನ ಕಾಳಿದಾಸ ಹೇಳ್ತಾನೆ, ಯೋಗೇನಾಂತೆ ತನುತ್ಯಜ. ಮನುಷ್ಯ ತನ್ನ ಕೊನೆಯ ಜೀವನವನ್ನು, ಪ್ರಾಣ ತ್ಯಾಗವನ್ನು ಎದರಿಂದ ಮಾಡಬೇಕಪ್ಪ ಅಂದರೆ ಯೋಗ ಮಾಡ್ತಾ ಮಾಡ್ತಾನೆ ದೇಹವನ್ನು ಬಿಡಬೇಕು. ಆದರೆ ಅದ್ರ ಉಲ್ಟಾ ಆಗ್ಯದ. ನಾವು ಯೋಗ ಮಾಡ್ತಾ ಮಾಡ್ತಾ ದೇಹ ಬಿಡಂಗಿಲ್ಲ, ರೋಗಿಗಳಾಗಿ ಹಾಸ್ಪಿಟಲ್ದಲ್ಲೇ ನಾವೆಲ್ಲ ಪ್ರಾಣವನ್ನು ಬಿಡ್ತೀವಿ. ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮಗೆ ಸರಿಯಾಗಿ ವ್ಯವಹಾರ ಮಾಡೋಕ್ಕೆ ಬರೋಂಗಿಲ್ಲ, ಸರಿಯಾಗಿ ಊಟ ಮಾಡೋಕ್ಕೆ ಬರೋಂಗಿಲ್ಲ, ಸರಿಯಾಗಿ ಕುಂಡ್ರಕ್ಕೆ ಬರೋಂಗಿಲ್ಲ, ಸರಿಯಾಗಿ ಮಾತಾಡೋಕ್ಕೆ ಬರೋಂಗಿಲ್ಲ, ಸರಿಯಾಗಿ ವಿಚಾರ ಮಾಡಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ಸರಿಯಾಗಿ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ.